ನಿನ್ನ ಮೇಲೆ ಏನಿದ್ರು ನನಗಾಗಿರೋ ಅನ್ಯಾಯಕ್ಕೆ ಸೇರಿ ತೀರಿಸ್ಕೊಡೋದಷ್ಟೇ. ತೀರಿಸ್ಕೋತೀವಿ. ನೋಡಿ, ಎಲ್ಲವನ್ನೂ ನೀವೇ ಮಾಡ್ಕೊಂಡಿತ್ತು. ಅದ್ರಲ್ಲಿ ನಮ್ಮ ತಪ್ಪೇನೂ ಇರಲಿಲ್ಲ. ಸಾಕು, ನಿಲ್ಸು. ನನಗೆಲ್ಲ ಗೊತ್ತು. ನಿಮ್ಮಪ್ಪನೇ ನನ್ನ ವಂಶನ ನಿರ್ವಂಶ ಮಾಡಿತ್ತು. ನಿನ್ನ ವಂಶನ ಮುಗಿಸೋವರೆಗೂ ನಾನು ಹೋಗೋದಿಲ್ಲ. ಈಗಾಗಲೇ ಕೆಲಸನ ಶುರು ಹಚ್ಕೊಂಡಿದ್ದೀನಿ. ಏನು ಮಾಡಿದೆ, ಯಾರು ಮಾಡಿದ್ರು ಅಂತ ನಿನಗೆ ಗೊತ್ತಿಲ್ಲ ಅಷ್ಟೇ. ನಾನೊಬ್ಬ ಇದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ ಅಲ್ಲ ನೀನು. ನಿನ್ನ ಪಾಲಿನ ಅತಿ ದೊಡ್ಡ ಶತ್ರು ನನ್ನನ್ನೇ ಮರ್ತರೆ ಹೇಗೆ? ಅರ್ಥ ಆಗ್ಲಿಲ್ವಾ? ನಿಮ್ಮ ಮನೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸಿತ್ತು. ನಿನ್ನ ತಮ್ಮನ ಕಾರಿನ ಬ್ರೇಕ್ ಫೇಲ್ ಮಾಡಿಸಿತ್ತು. ಯಾರು ಅಂದ್ಕೊಂಡಿದ್ಯಾ? ನಾನೇ ಮಾಡಿಸಿತ್ತು. ಯಾಕೆ ಶಾಕ್ ಆಗ್ಬಿಡ್ತಾ? ಅದಕ್ಕೆ ಹೇಳೋದು ಕರ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ. ಇದು ಸ್ಯಾಂಪಲ್ ಅಷ್ಟೇ, ವಾರ್ನಿಂಗ್, ವಾರ್ಮಪ್ ಥರ. ಅಸಲಿ ಯುದ್ಧ ಇನ್ನು ಮುಂದೆ ಶುರುವಾಗುತ್ತೆ. ರೆಡಿ ಇರಿ. ಅದ್ಗೆ ಕಾಫಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಅಮ್ಮ ಹೇಗಿದ್ದಾರೆ? ಇವಾಗ ಸ್ವಲ್ಪ ಪರವಾಗಿಲ್ಲ ಅದ್ಗೆ. ಇಲ್ಲಿಗೆ ಬಂದ್ರಲ್ವಾ, ಇಲ್ಲಿನ ವಾತಾವರಣಕ್ಕೆ ಬೇಗ ಹುಷಾರಾಗ್ತಾರೆ ಅನ್ಸುತ್ತೆ. ಈ ಜಾಗನೇ ಆಗಿದೆ, ಪ್ರೀತಿ ತುಂಬಿದೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲೆಲ್ಲ ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಲ್ವಾ ಅದ್ಗೆ? ನಿಜ, ಪ್ರೀತಿಗೆ ಆ ಶಕ್ತಿ ಇದೆ. ಬಟ್ ನಾವು ನೀವು ಹೇಳೋ ಥರ ಇದೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಮ್ಮ ಹುಷಾರಾಗ್ತಿದಾರಂತ ಹೇಳಿದ್ರಲ್ಲ, ಅದು ಕೇಳಿ ಖುಷಿ ಆಯ್ತು. ಏನೋ ಒಂಥರ ನೆಮ್ಮದಿ. ಅದು ನಿಮ್ ದೊಡ್ಡ ಗುಣ ಅದ್ಗೆ. ನೀವು ಅಷ್ಟೇ, ಅಣ್ಣನೂ ಅಷ್ಟೇ. ಎಲ್ರೂ ತಮ್ಮವರೇ ಅಂತ ಭಾವಿಸ್ತೀರಾ. ಹಾಗಿರೋದು ತುಂಬಾ ಕಷ್ಟ. ಸುಧಾ ಅವರೇ, ಪ್ಲೀಸ್ ನೀವು ನಮ್ಮನ್ನ ಅಷ್ಟೊಂದು ದೊಡ್ಡವ್ರನ್ನಾಗಿ ಮಾಡಬೇಡಿ. ಈ ದೊಡ್ಡವ್ರನ್ನೋ ಭಾರ ಹೊರೋದು ಅಷ್ಟು ಸುಲಭ ಅಲ್ಲ. ಒಂದ್ಸಲ ದೊಡ್ಡವ್ರನ್ನೋ ಪೋಸ್ಟ್ ಸಿಕ್ಬಿಟ್ರೆ ಅಲ್ಲಿಗೆ ಮುಗೀತು, ಯಾವಾಗ್ಲೂ ದೊಡ್ಡವರಾಗೇ ಇರ್ಬೇಕಾಗತ್ತೆ. ಬಟ್ ಏನ್ ಗೊತ್ತಾ, ನಾವು ಮನುಷ್ಯರು ಒಂದೊಂದ್ಸಲ ಸಣ್ಣವರಾಗ್ಬಿಡ್ತೀವಿ, ತೀರಾ ಕೀಳ್ಮಟ್ಟಿಗೆ ಇಳಿದೋಗ್ಬಿಡ್ತೀವಿ. ಬೇಕು ಅಂತ ಯಾರು ಮಾಡಲ್ಲ, ಪರಿಸ್ಥಿತಿಯಾಗಿ ಸೃಷ್ಟಿಯಾಗ್ಬಿಡುತ್ತೆ. ಇನ್ಫ್ಯಾಕ್ಟ್ ನಾವ್ ಯಾರು ಅನ್ಕೊಂಡಿರೋ ಹಾಗೆ ಒಳ್ಳೆಯವರು ಅಲ್ಲ, ಹಾಗೆ ಅನ್ಕೊಂಡ ಹಾಗೆ ಕೆಟ್ಟವರು ಅಲ್ಲ. ಒಳ್ಳೇದು ಕೆಟ್ಟದ್ದು ಎಲ್ಲರಲ್ಲೂ ಇರುತ್ತೆ. ಎಲ್ರು ಮನುಷ್ಯರೇ, ದೇವ್ರಂತೂ ಯಾರು ಅಲ್ಲ. ಯಾರು ಗೊತ್ತು, ನಾವು ದೇವ್ರು ಅನ್ಕೊಂಡಿರೋರು ದೆವ್ವನೂ ಆಗ್ಬಹುದು. ಯಾರು ಹೇಗಿರ್ತಾರೆ ಅಂತ ಹೇಳಕ್ಕಾಗಲ್ವಲ್ಲ. ನಾವು ಅನ್ಕೊಂಡಿರೋರು ನಾವು ಅನ್ಕೊಂಡಾಗಿಲ್ಲ ಅಂತ ಗೊತ್ತಾದಾಗ ತುಂಬಾನೇ ನೋವಾಗುತ್ತೆ, ತುಂಬಾನೇ ಶಾಕ್ ಆಗುತ್ತೆ. ಅದಕ್ಕೆ ಹೇಳೋದು, ಯಾರನ್ನೂ ದೇವ್ರು ಮಾಡಕ್ ಹೋಗ್ಬಾರ್ದು, ಮನುಷ್ಯರ ತರ ನೋಡ್ಬೇಕು ಅಂತ. ಅಯ್ಯೋ, ಯಾಕದ್ಗೆ ಹಾಗೆ ಹೇಳ್ತಿದ್ದೀರಾ? ಇದು ಬೇರೆಯವ್ರಿಗೆ ಅನ್ಯಾಯ ಆಗಬಹುದು, ನಿಮ್ಗೆ ಅಣ್ಣಂಗೆ ಅಲ್ಲ. ನೀವಿಬ್ರು ತುಂಬಾನೇ ಒಳ್ಳೆಯವರು. ಸಾಕು ನಮ್ಮನ್ನ ಹೋಗ್ಲಿ ಅಟ್ಟಕ್ಕೆ ಎಸಿದ್ದು. ಹೌದು, ಪುಟ್ಟಿ ಹೇಗಿದ್ದಾಳೆ? ಸ್ಕೂಲಿಗೆ ಹೋಗಿದ್ದಾಳಾ? ಹ್ಞೂ ಅದ್ಗೆ, ಸ್ಕೂಲಿಗೆ ಹೊರಟ್ಲು. ಇಲ್ಲಿಂದ ಸ್ಕೂಲ್ ಸ್ವಲ್ಪ ದೂರ, ಅದ್ ಬಿಟ್ರೆ ಬೇರೆ ಯಾವ ಸಮಸ್ಯೆನೂ ಇಲ್ಲ. ಇರ್ಲಿ ಬಿಡಿ, ಇನ್ನೊಂದು 3 ತಿಂಗಳಲ್ವಾ, ನೆಕ್ಸ್ಟ್ ಇಯರ್ ಇಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ಸ್ಕೂಲ್ ನೋಡ್ಕೊಂಡು ಸೇರ್ಸ್ತಾಳ. ಅದ್ಗೆ, ನೀವು ನನಗೆ ಮನೆ ಕೊಟ್ಟಿದ್ದೀರಾ, ಕೆಲಸ ಕೊಟ್ಟಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ಎಲ್ಲ ಥರ ಸಹಾಯನೂ ಮಾಡಿದ್ದೀರಾ. ನಿಮ್ ಋಣನ ಹೆಂಗ್ ತೀರಿಸ್ಲಿ ಅಂತ ಗೊತ್ತಾಗ್ತಿಲ್ಲ ಅದ್ಗೆ. ಈಗ ಋಣನ ತೀರಿಸ್ಬೇಕು ಅಂತ ಯಾರು ಹೇಳಿದ್ದು? ಇಷ್ಟ ದಿನದಲ್ಲಿ ಋಣ ತೀರಿಸಿ ಅಂತ ನಾವೇನಾದ್ರೂ ನಿಮ್ಗೆ ನೋಟಿಸ್ ಕಳ್ಸಿದ್ವಾ? ಇಲ್ಲ ತಾನೆ, ಮತ್ತೆ ಋಣ ತೀರ್ಸೋ ಮಾತು ಯಾಕೆ? ಸುಧಾ ಅವರೇ, ನೀವು ನಮಗೆ ಹೆಲ್ಪ್ ಮಾಡಿದ್ದೀರಾ, ನಾವು ನಿಮಗೆ ಹೆಲ್ಪ್ ಮಾಡ್ತಿದ್ದೀವಿ, ಒಬ್ರಿಗೊಬ್ರು ಆಗ್ತಿದ್ದೀವಿ. ಅದು ಬಿಟ್ರೆ ಇದ್ರಲ್ಲಿ ನಮ್ಮ ದೊಡ್ಡಸ್ತಿಗೆ ಏನೂ ಇಲ್ಲ. ದೇವರು ನಮಗೆ ಅಂತ ಇಷ್ಟು ದೊಡ್ಡ ಪ್ರಪಂಚನ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಅದ್ರ ಮುಂದೆ ನಾವು ಮಾಡೋದು ಯಾವ ಲೆಕ್ಕ? ಇದೊಂಥರ ಕೆರೆ ನೀರ್ನ ಕೆರೆಗೆ ಚೆಲ್ಲೋದಂತಾರಲ್ಲ ಹಾಗೆ. ನಾವೇನೇ ಸಂಪಾದನೆ ಮಾಡಿದ್ರು ಇಲ್ಲಿಂದಾನೇ ಗಳಿಸಿರ್ತೀವಿ, ಏನೇ ಕೊಟ್ರು ಇಲ್ಲಿಗೆ ಕೊಟ್ಟು ಹೋಗ್ತೀವಿ. ನಾವು ನೆಪ ಅಷ್ಟೇ. ಆ ದೇವ್ರು ಹೇಗ್ ಬುದ್ಧಿ ಕೊಡ್ತಾನೋ ಹಾಗೆ ಮಾಡ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ಸೊ ಎಲ್ಲ ಕ್ರೆಡಿಟ್ಸು ಆ ದೇವ್ರಿಗೆ ಸೇರ್ಬೇಕು.
ಈ ವಿಷಯದಲ್ಲಿ ನೀವು ಜಾಸ್ತಿ ಫೀಲ್ ಮಾಡೋದಕ್ಕೆ ಹೋಗ್ಬೇಡಿ. ಯಾರು ಮಾಡದೇ ಇರೋ ಕೆಲಸ ನಾವೇನು ಮಾಡಿಲ್ಲ. ಓಕೆ? ಅದ್ಗೆ ಆದ್ರೂ ಅಯ್ಯೋ ಸುಧಾ ಅವರೇ, ನಿಮ್ಮ ವಿಷಯದಲ್ಲಿ ಇದೆ ಆದ್ರೂ ಅನ್ನೋದು ಬಿಡೋದೇ ಇಲ್ಲ. ಏನಾದ್ರೂ ಈಗ? ಇಲ್ಲ ಅದ್ಗೆ, ಅದು ನಾನು ನಿಮ್ಮ ಹತ್ರ ತುಂಬಾ ವಿಷಯಗಳು ಹೇಳ್ಕೋಬೇಕದ್ಗೆ. ಹೇಳಿ ಸುಧಾ ಅವರೇ, ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಏನಾದ್ರೂ ಕಷ್ಟ ಆಗ್ತಿದ್ಯಾ? ನೋಡಿ, ಅದು ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಸಹಾಯ ಮಾಡ್ತೀನಿ. ಸಂಕೋಚ ಪಟ್ಕೋಬೇಡಿ ಪ್ಲೀಸ್. ಇವ್ರು ನನ್ನ ಬಗ್ಗೆ ಎಷ್ಟು ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ, ಆದ್ರೆ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅನ್ನೋ ಸತ್ಯನ ಇವ್ರುಗಳಿಗೆ ಹೇಗೆ ಹೇಳಲಿ? ಇವ್ರುಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಹೇಗೆ ಮುರಿಲಿ? ಬಿಗ್ ಬ್ರೋ, ಯಾರು ಬಿಗ್ ಬ್ರೋ ಅವರು? ಅವ್ರಿಗೂ ನಮಗೂ ಏನು ಲಿಂಕ್ ಇದೆ? ಅದೇನೋ ದ್ವೇಷ ಅಂತ ಎಲ್ಲ ಮಾತಾಡ್ತಾ ಇದ್ರು. ಅವ್ರು ಯಾಕೆ ನಮ್ಮ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾರೆ? ಒಂದು ದೊಡ್ಡ ಕತೆ ಬರ್ತಾ, ದೊಡ್ಡ ಹಿಸ್ಟ್ರಿನೇ ಇದೆ. ಯಾವುದಕ್ಕೂ ನೀವುಗಳ ಸ್ವಲ್ಪ ಹುಷಾರಾಗಿ. ಬಟ್ ಯಾಕೆ ಬ್ರೋ ಆ ಲೆವೆಲ್ ದುಶ್ಮನಿ? ಯಾವ ರೀಸನ್ಗೆ? ರೀಸನ್ ಇಲ್ದಿರೋ ರೀಸನ್ಗೆ. ಸುಧಾ ಅವರೇ, ಯಾಕೆ ಸುಮ್ಮನಾಗ್ಬಿಟ್ರಿ? ಏನೋ ಹೇಳ್ಬೇಕಂದ್ರಲ್ಲ, ಏನ್ ವಿಷಯ? ಅಂಥದ್ದೇನೂ ಇಲ್ಲ ಅದ್ಗೆ, ಹೀಗೆ ಏನೋ ನೆನಪಾಯ್ತು, ಹೇಳಬೇಕು ಅಂತ ಅನ್ಕೊಂಡೆ. ಬಿಡಿ, ಇನ್ನೊಂದು ದಿವಸ ಹೇಳ್ತೀನಿ. ಅಂತ ದೊಡ್ಡ ವಿಷಯ ಏನಲ್ಲ. ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ಇಲ್ಲ ಅದ್ಗೆ, ಆ ಥರ ಏನಿಲ್ಲ. ಏನೋ ಹೇಳಬೇಕು ಅನ್ಕೊಂಡೆ, ಮರ್ತೋಯ್ತು. ಒಂದೊಂದ್ಸತಿ ಆಗುತ್ತೆ. ಏನೋ ಹೇಳ್ಬೇಕು ಅನ್ಕೋತೀವಿ, ಆದ್ರೆ ನೆಕ್ಸ್ಟ್ ಸೆಕೆಂಡೇ ಮರ್ತೋಗುತ್ತೆ. ಆಮೇಲೆ ಎಷ್ಟು ನೆನ್ಪು ಮಾಡ್ಕೊಂಡ್ರು ನೆನಪಾಗಲ್ಲ. ಆಮೇಲೆ ಯಾವತ್ತೋ ಒಂದಿನ ನೆನಪಾಗುತ್ತೆ, ನಾವು ಹೇಳ್ಬೇಕಾಗಿರೋದು ವಿಷಯ ಇದು ಅಂತ. ಆಗುತ್ತೆ, ಎಲ್ಲದಕ್ಕೂ ಸಮಯ ಕೂಡು ಬರ್ಬೇಕಂತಾರಲ್ಲ ಹಾಗೆ. ಅದ್ಗೆ ನಿಜ, ಎಲ್ಲದಕ್ಕೂ ಸಮಯ ಕೂಡ ಬರಬೇಕು. ಸುಧಾ ಅವರೇ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ಅದ್ಗೆ ಹೇಳ್ತೀನಿ. ಸುಧಾ ಅವರೇ, ನಾನು ಅವತ್ತು ನಿಮ್ಮ ತಾಯಿನ ತಿಥಿ ದಿನ ನೋಡಕ್ಕಾಗಿಲ್ಲ. ಬನ್ನಿ, ಅಮ್ಮನ್ ಮೀಟ್ ಮಾಡ್ಕೊಂಡ್ ಬರೋಣ. ಅದ್ಗೆ ನೀವು ನಾವಿರೋ ಜಾಗಕ್ಕೆ ಬರ್ತೀರಾ? ಯಾಕೆ ಬರಬಾರ್ದಾ? ಓ, ಅರ್ಥ ಆಯ್ತು ಬಿಡಿ. ನಾವು ತುಂಬಾನೇ ಶ್ರೀಮಂತು, ನೀವು ಬಡವರು, ನಾವು ನಿಮ್ಮ ಮನೆಗೆ ಬರಬಾರ್ದು. ದಯವಿಟ್ಟು ಆ ರೀತಿ ಎಲ್ಲ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಅಯ್ಯೋ ಇಲ್ಲ ಅದ್ಗೆ, ಹಾಗೆಲ್ಲ ಏನೂ ಇಲ್ಲ. ಅದು ಎದ್ದ ತಕ್ಷಣ ಇಲ್ಲಿಗೆ ಬಂದ್ಬಿಟ್ನಲ್ಲ, ಮನೇಲಿ ಏನೂ ಕ್ಲೀನ್ ಮಾಡಿಲ್ಲ, ಅದಕ್ಕೆ ಹೇಳ್ದೆ. ನನ್ಗೆ ಅರ್ಥ ಆಗುತ್ತೆ ಬಿಡಿ, ನಿಮಗೆ ಟೈಮ್ ಎಲ್ಲಿದೆ? ಅಲ್ಲೂ ನೋಡ್ಕೋಬೇಕು, ಇಲ್ಲೂ ನೋಡ್ಕೋಬೇಕು. ಬಟ್ ಸುಧಾ ಅವರೇ, ಮನೆ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ, ಮನ್ಸು ಹೇಗಿದೆ ಅನ್ನೋದು ಮುಖ್ಯ. ಬನ್ನಿ, ಮಾತಾಡ್ಸ್ಕೊಂಡ್ ಬರೋಣ. ಅದಕ್ಕೆ ನನ್ನ ಬುದ್ಧಿಗಿಷ್ಟು ಬೇಗ ಅಲ್ಲೇ ಮರ್ತು ಬಂದ್ಬಿಟ್ಟೆ. ಒಂದು ನಿಮಿಷ ಅದಕ್ಕೆ ತಗೊಂಡ್ಬಂದ್ಬಿಡ್ತೀನಿ. ಹಾ, ಪರವಾಗಿಲ್ಲ, ನಾನು ಇಲ್ಲಿ ಕಾಯ್ತೀನಿ. ಬೇಗ ಬರ್ತೀನಿ. ಪರವಾಗಿಲ್ಲ, ಆರಾಮಾಗೆ ಬನ್ನಿ. ಅದಕ್ಕೆ ಆರಾಮಾಗಿ, ಓಕೆ. ಕ್ಷಮಿಸಿದ್ಗೆ, ನೀವು ಕಾಯ್ತಿದ್ರಿ ಪಾಪ. ಸುಧಾ ಅವರೇ, ಅದಕ್ಕೇನಂತೆ? ಬನ್ನಿ ಅದ್ಗೆ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅಯ್ಯೋ, ಅಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ, ಎಬ್ಬಿಸ್ತೀನಿ. ಹಾ, ಸುಧಾ ಅವರೇ, ಮಲಗ್ಲಿ, ಮಲ್ಗೋರ್ನ ಎಬ್ಬರಿಸ್ಬಾರ್ದು. ಅಲ್ಲ ಅದಕ್ಕೆ ಪಾಪ, ನೀವು ಅವ್ರನ್ನ ನೋಡಬೇಕು, ಮಾತಾಡ್ಸ್ಬೇಕು ಅಂತ ಬಂದ್ರಿ. ಅವ್ರು ನೋಡಿದ್ರೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಬ್ಬಿಸ್ತೇನೆ, ಪರವಾಗಿಲ್ಲ ಬಿಡಿ. ಅದಕ್ಕೆ ಮಲಗ್ಲಿ, ಹೇಗಿದ್ರು ಅವ್ರಿಗೆ ಹುಷಾರಿಲ್ಲ ಅಲ್ಲ? ನೀವು ಇಲ್ಲೇ ಇರ್ತೀರಲ್ಲ, ನಾನು ಇನ್ನೊಮ್ಮೆ ಬಂದು ಮಾತಾಡಿಸ್ತೀನಿ. ಅವ್ರ ಜೊತೆ ನೀವು ಮಾತಾಡ್ಬೇಕಷ್ಟೇ, ಅವ್ರೇನೂ ಮಾತಾಡಲ್ಲ. ಮಾತಾಡ್ತೀನಿ ಬಿಡಿ. ಹೇಳಿ ಕೇಳಿ ಟೀಚರ್ ಬೇರೆ, ಒಬ್ಬೊಬ್ಳೆ ಗಂಟುಗಟ್ಲೆ ಮಾತಾಡೋ ರೂಢಿ ಇದೆ ನನಗೆ. ಮಾತಾಡ್ತೀನಿ. ಅದು ನಿಜ ಅನ್ನಿ. ಮನೆಯೆಲ್ಲ ಚೆನ್ನಾಗೇ ಇಟ್ಕೊಂಡಿದ್ದೀರಲ್ಲ. ನೀವು ಹೇಳೋದನ್ನ ಕೇಳಿ ಇಲ್ಲಿ ಏನಾಗಿರುತ್ತೋ ಏನೋ ಅನ್ಕೊಂಡೆ. ನೀಟಾಗೇ ಇದೆ. ಸರಿ, ನಾನು ಬರ್ತೀನಿ. ನಾನು ಬರ್ತೀನಿ ಅದಕ್ಕೆ.
ಗೆಳೆಯ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಕಣ. ಅವನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಅಲ್ವೋ. ಒಂದು ಕೈ ಇಟ್ಕೊಂಡು ಅವನೇ ಇಷ್ಟ ಆಡ್ತಾನೆ ಅಂದಮೇಲೆ ನಾವು 2 ಕೈ ಇರೋರು ನಾವೆಷ್ಟು ಆಡಬೇಡ. ಅವನೇನೇ ಮಾಡಿದ್ರು ಏನು ಕೈಗೆ ಬಳೆ ತೊಟ್ಕೊಂಡಿರ್ತೀವ? ಸೇರಿಗೆ ಸವಾ ಸೇರಂತ ಸರಿಯಾಗಿ ಟಕ್ಕರ್ ಕೊಡೋಣ. ಎಲ್ಲೆಲ್ಲಿ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡೋಣ. ಅಲ್ಲದೆ ನಮ್ಮ ಹತ್ರ ಹಣಬಲ ಜನಬಲ ಎಲ್ಲ ಇದೆ ಕಣ. ಹಾಗಲ್ಲ ಆನಂದ್, ಯಾವುದೋ ಹಳೆ ದ್ವೇಷಕ್ಕೆ ಮನೆಯವರೆಲ್ಲ ಟಾರ್ಗೆಟ್ ಆಗ್ತಾ ಇದ್ದಾರೆ. ಯಾವಾಗ ಯಾರಿಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಯೋಚನೆ ನನಗೆ. ಈಗ ಏನೇನಾಯ್ತು ಅಂತ ನೀನೇ ನೋಡ್ದಿಲ್ಲ. ಮನೆಗೆ ಬಂದು ಬಾಂಬಿಟ್ಟು ಹೋಗಿದ್ದಾರೆ. ಪಾರ್ಥನ ಕಾರ್ದು ಬ್ರೇಕ್ ಫೇಲ್ಯೂರ್ ಮಾಡಿದ್ದಾರೆ. ಏನು ಮಾಡೋಕ್ಕೂ ಹೇಸಲ್ಲ ಕಣೋ. ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ತಾವು ಹಾಳಾದ್ರೂ ಪರವಾಗಿಲ್ಲ, ಇನ್ನೊಬ್ರು ಮನೆ ಹಾಳಾಗಿ ಹೋಗ್ಲಿ ಅಂತ ಮೆಂಟಾಲಿಟಿ ಇರೋರು. ಏನು ಮಾಡ್ತೀಯ ಅವ್ರನ್ನ? ಸರಿ, ಒಂದು ಕೆಲಸ ಮಾಡೋಣ, ಕಂಪ್ಲೇಂಟ್ ಕೊಟ್ಬಿಡೋಣ. ಒಳಗಾಗ್ತಾರೆ, ಯಾವಾಗ ಬುದ್ಧಿ ಬರುತ್ತೆ. ವರ್ಕ್ ಆಗಲ್ಲ ಆನಂದ್. ಹಾಗಿದ್ರೆ ಅವರು ಈಗಾಗಲೇ ಬದಲಾಗಬೇಕಾಗಿತ್ತು. ಅವರು ಒಂದ್ಸತಿ ಜೈಲಿಗೆ ಹೋಗಿ ಬಂದಿದ್ದಾರೆ. 1-2 ವರ್ಷ ಅಲ್ಲ, ಸುಮಾರು ವರ್ಷ ಜೈಲಲ್ಲಿ ಇದ್ದು ಬಂದವರು. ಅದಾದಮೇಲೆ ಅವ್ರು ಹೀಗೆ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ದ್ವೇಷ ಇರಬೇಡ, ನೀನೇ ಯೋಚನೆ ಮಾಡು. ಇದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಕಣೋ. ನಾವೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಆಗುತ್ತೆ. ಬೇಡ ಕಣ, ನಿಜ ಹೇಳ್ತೀನಿ ಕೇಳೋ. ನನಗೂ ಅವ್ರ ಜೊತೆ ಗುದ್ದಾಡೋಕ್ಕೆ ಇಷ್ಟ ಇಲ್ಲ. ನಮ್ಮವ್ರನ್ನ ಕಾಪಾಡ್ಕೊಂಡ್ರೆ ಸಾಕು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ, ಇದರಿಂದ ಕಾಂಪ್ಲಿಕೇಟ್ ಆಗುತ್ತೆ ಕಣ. ಆಯ್ತು ಬಿಡು, ಕಂಪ್ಲೇಂಟ್ ಏನು ಬೇಡ. ನಮ್ಮವ್ರನ್ನೇ ಒಬ್ಬರನ್ನ ಅಪಾಯಿಂಟ್ ಮಾಡ್ಬೇಡ. ಅವ್ರ ಮೇಲೆ ಕಣ್ಣಿಟ್ಟಿರಲಿ, ಅವಾಗ ಅವ್ರಿಗೂ ಗೊತ್ತಾಗಲ್ಲ, ನಾವು ಸೇಫ್. ಓಕೆನಾ? ಏನೋ ಮಾಡಪ್ಪ, ಒಟ್ಟಿನಲ್ಲಿ ಪ್ರಾಬ್ಲಮ್ ಆಗದೆ ಇದ್ರೆ ಸಾಕಷ್ಟೆ. ತಲೆ ಕೆಡಿಸ್ಕೋಬೇಡ ಗೆಳೆಯ, ನಾನು ಇದೀನಲ್ಲ, ಆರಾಮ ಬಾ ಹೋಗೋಣ. ಸಿಸ್ಟರ್, ಏನಿದು ಹಾಕ್ತಿಂದ ಈ ಕಡೆಯಿಂದ ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಲ್ಲ, ಏನು ಟೆನ್ಷನ್ ಇದೆಯಾ? ಜೈ ಎಲ್ಲಣ್ಣ, ನಾನು ಹೇಳದ ಕೆಲಸ ಮಾಡೋದ್ ಬಿಟ್ಟು ಎಲ್ಲಿ ಹೋಗಿದ್ದಾನೆ? ಬೆಳಿಗ್ಗೆಲ್ಲೋ ಹೋದ. ಇತ್ತೀಚೆಗೆ ಅವ್ನು ಹಾಗೆ ಸಿಸ್ಟರ್, ತುಂಬಾ ಜವಾಬ್ದಾರಿ ಬಂದ್ಬಿಟ್ಟಿದೆ. ಯಾವಾಗ ನೋಡಿದ್ರು ಬರೀ ಬಿಸಿ 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 ಬಿಸಿ. ಏನ್ ಬಿಸಿನೋ ಏನೋ, ಹೇಳಿದ ಕೆಲಸ ಒಂದ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾನೆ. ಪಾಪ ಅವನಾದ್ರೂ ಏನ್ ಮಾಡ್ತಾನೆ ಸಿಸ್ಟರ್? ಎಲ್ಲ ಕಡೆ ನೋಡ್ಬೇಕು, ಎಲ್ಲ ಕಡೆ ಹೋಗ್ಬೇಕು, ಎಲ್ಲರ ಹತ್ರನೂ ಮಾತಾಡ್ಬೇಕು. ಒಬ್ಬನೇ ಎಲ್ಲ ಮ್ಯಾನೇಜ್ ಮಾಡ್ಬೇಕಲ್ಲ. ಏನಣ್ಣ ಅವನ್ ಪರ ವಹಿಸಿ ಮಾತಾಡ್ತಾ ಇದೀಯಾ? ಅಯ್ಯೋ, ನಾನು ಅವನ ಪರ ವಯಸ್ಸು ಮಾತಾಡ್ತಿಲ್ಲ ಸಿಸ್ಟರ್. ನಾನು ಯಾರ ಪರನೂ ಅಲ್ಲ, ನಾನು ಸತ್ಯದ ಪರ, ನಾನು ನ್ಯಾಯದ ಪರ, ಹುಟ್ಟು ಹೋರಾಟಗಾರ. ನಿನ್ಗೆ ಗೊತ್ತಲ್ಲ? ಎಲ್ಲ ಗೊತ್ತು, ನಿಮ್ಮ ನಮ್ಮದ್ರ ಅಷ್ಟೇ. ಬೇಬಿ, ಡೇ ಬೇಡ ತುಂಬಾ ನಾಟಿ ಆಗ್ತಿದ್ಯಾ ನೀನು. ಏನ್ ಮಾಡೋದು, ಎಲ್ಲ ಸಹವಾಸ ದೋಷ. ನಿಮ್ ಸಹವಾಸ ಮಾಡಿ ಹೀಗಾಗ್ಬಿಟ್ಟಿದೀನಿ. ಹಿಂಗೆ ಅಂದ್ರೆ ಹೆಂಗೆ? ಅದ್ ಹಾಗೆ. ಅದು ಹಂಗೆ ಅಂದ್ರೆ ಹಿಂಗೆ ನಾಚಿಕೆನೆ? ಅಲ್ಲ ಯಾರಪ್ಪ ಇದೆ ಶಿವಪೂಜಲ್ ಕಡಿ? ಮಾಮ್ ಮಾತಾಬ್ರ. ಹಲೋ ಜೈ, ಎಲ್ಲಿದೀಯಾ? ಹೀಗೆ ಹೊರಗಡೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದೆ. ನಾನು ಹೇಳಿದ ಕೆಲಸ ಮಾಡೋದ್ ಬಿಟ್ಟು ಏನ್ ಮಾಡ್ತಾ ಇದೀಯಾ? ಅಫ್ಟರ್ ಒಂದು ಹುಡುಗಿ ಫೋಟೋ ಹುಡುಕಕ್ ಆಗ್ಲಿಲ್ವಾ ನಿನ್ ಕೈಯಲ್ಲಿ? ಅವ್ರು ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ನಿನ್ ಕೈಯಲ್ಲಿ ಟ್ರ್ಯಾಕ್ ಮಾಡಕ್ ಆಗಿಲ್ಲ. ಫೋಟೋನಾದ್ರೂ ಕಲೆಕ್ಟ್ ಮಾಡು ಅಂದ್ರೆ ಅದನ್ನೂ ಆಗ್ತಾ ಇಲ್ಲ. ಹೇಳಿದ ಕೆಲಸ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತೀಯ ನೀನು. ಮಾಮ್, ನೀನ್ ಹೇಳಿದ ಕೆಲಸನೇ ಮಾಡ್ತಾ ಇರೋದು, ನಾನು ಬೇರೆ ಏನೋ ಕೆಲಸ ಮಾಡ್ತಿಲ್ಲ. ಆದ್ರೆ ನಿನಗೆ ಅಪ್ಡೇಟ್ ಮಾಡೋದು ಮರ್ತೆ ಅಷ್ಟೇನೆ. ಈಗಲೂ ಅದೇ ಕೆಲಸದ ಮೇಲೆ ಇದ್ದೀನಿ. ಡೋಂಟ್ ವರಿ ಮಾಮ್, ಆ ಹುಡುಗಿ ಫೋಟೋ ಹುಡುಕ್ಸೋ ಜವಾಬ್ದಾರಿ ನಂದು. ಬರೀ ಫೋಟೋ ಅಲ್ಲ, ಅವಳು ಎಲ್ಲಿದ್ದಾಳೆ ಅನ್ನೋದನ್ನು ಹುಡುಕ್ಸಿ ನಿನಗೆ ಆದಷ್ಟು ಬೇಗ ಹೇಳ್ತೀನಿ. ಬರೀ ಹೇಳಿದ್ರೆ ಸಾಲದು, ಮಾಡಿ ಮುಗಿಸು. ಅಫ್ಕೋರ್ಸ್ ಮಾಮ್, ಐಲ್ ಡೂ. ಜೈ, ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ಅದು ಮಾಮ್ ಒಂದು ಇಂಪಾರ್ಟೆಂಟ್ ಕೆಲಸ ಹೇಳಿದ್ರು, ನಿನ್ನ ನೋಡೋ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡೋದೇ ಬಂದ್ಬಿಟ್ಟೆ. ಅದಕ್ಕೆ ಎಷ್ಟು ಇಸ್ಕೊಳ್ಳಿ. ವಾ, ಇದ್ರಲ್ಲೇ ಗೊತ್ತಾಗತ್ತೆ ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ. ಥ್ಯಾಂಕ್ ಯು ಜೈ, ಸೋ ಮಚ್. ಕಮ್ ಆನ್ ಬೇಬಿ, ಇಟ್ಸ್ ಓಕೆ. ಐಲ್ ಫಿನಿಶ್ ದ ಜಾಬ್. ಆಯ್ತಾ? ಇನ್ನೊಂದು ಕಾಲ್ ಇದೆ. ಶೋರ್. ಹಲೋ ಸರ್. ಒಪ್ಸಿದ ಕೆಲಸ ಏನಾಯ್ತು? ಇನ್ನು ಎಷ್ಟೊತ್ತು ಬೇಕು? ಎಲ್ಲಿದ್ಯಾ? ಸರ್, ಅದೇ ಸ್ಲಮ್ ಅಲ್ಲಿ ಇದ್ದೀನಿ. ನೀವು ಕಳ್ಸಿದ ಲೊಕೇಶನ್ ನೋಡ್ಕೊಂಡು ಬಂದಿದ್ದೀನಿ. ಫೋಟೋ ಸಿಕ್ಕಿದ ತಕ್ಷಣ ನಿಮ್ಗೆ ಸೆಂಡ್ ಮಾಡ್ತೀನಿ ಸರ್. ಓಕೆ, ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಅಪ್ಡೇಟ್ ಮಾಡು. ಶೋರ್ ಸರ್. ಅಕ್ಕ, ಏನಮ್ಮ? ಅಕ್ಕ, ಅದು ಈ ಮನೇಲಿ ಒಬ್ರು ಹುಡುಗಿ ಇದ್ರಲ್ಲ, ಅವ್ರೆಲ್ಲಕ್ಕ? ಯಾರು? ಸುಧಾನಾ? ಹಾ ಹೌದು ಅಕ್ಕ. ಅವ್ರೆಲ್ಲಿ? ಅವರಾ?
ಎಲ್ಲಿ ಅಂತ ಗೊತ್ತಿಲ್ಲಮ್ಮ. ಅವತ್ತು ಊರ್ ಮನೆ ಬೆಂಕಿ ಬಿದ್ದಿತ್ತು. ಅವ್ರ ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ಲು. ಅದಾದ್ಮೇಲೆ ಅವಳು ತಿರ್ಗಾ ವಾಪಸ್ ಬಂದೇ ಇಲ್ಲ. ಹೌದಾ? ಹೋಗ್ಲಿ, ಅವ್ರ ಫೋಟೋ ಏನಾದರೂ ಸಿಗುತ್ತಾ ಅಕ್ಕ? ಫೋಟೋನಾ? ಫೋಟೋ ಎಲ್ಲ ಯಾಕಮ್ಮ? ಅದು ನಮ್ಮ ಕಡೆಯವ್ರು ಒಬ್ರು ಸುಧಾ ಅನ್ನೋ ಹುಡುಗಿನ ಹುಡುಕ್ತಾ ಇದ್ರು. ಫೋಟೋ ಕಳ್ಸಿದ್ರೆ ಪಕ್ಕ ಆಗುತ್ತಲ್ವಾ, ಅಷ್ಟೇ, ಅದಕ್ಕೆ ಕೇಳಿದ್ದು. ಹೌದಾ? ಅವ್ರು ಯಾಕೆ ಇವಳನ್ನ ಹುಡುಕ್ಬೇಕು? ಅದೇನೋ ಗೊತ್ತಿಲ್ಲ ಅಕ್ಕ, ಅವ್ರು ನನಗೆ ಹೇಳಲಿಲ್ಲ. ಗೊತ್ತಾಯ್ತು ಬಿಡು, ಅವ್ರ ಕಡೆಯವ್ರು ಯಾರೋ ಇವಳನ್ನ ಹುಡುಕ್ತಾ ಇರಬೇಕು. ಇವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನನ್ನ ಮಗಳು ಒಂದ್ಸರಿ ಅವಳು ಫೋಟೋ ತೊಗೊಂಬಂದಿದ್ಲು. ಇರು, ಒಂದು ನಿಮಿಷ ನೋಡ್ಕೊಂಡು ಬರ್ತೀನಿ. ಹಾಂ. ಹಾಂ, ಸಿಕ್ತಮ್ಮ. ಇವಳೇ ಸುಧಾ. ಒಂದು ಫೋಟೋ ತಗೊಂಡು ಕಳಿಸ್ಬಿಡ್ತೀನಿ ಅಕ್ಕ. ಸರಿ ಅಮ್ಮ. ತಗೊಳ್ಳಿ ಅಕ್ಕ. ಥ್ಯಾಂಕ್ಸ್ ಅಕ್ಕ, ನಾನು ಇನ್ನು ಬರ್ತೀನಿ. ಹಾಂ, ಸರಿ. ಗೌತಮರೇ, ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ, ಆರಾಮಾಗಿದ್ದೀನಿ. ಹೋದ ಕೆಲಸ ಹೇಗಾಯ್ತು? ಆಲ್ ಓಕೆ? ಯಾ, ಬಿಡ್ ನಮ್ಮ ಕಡೆಗೆ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಗೌತಮ್ ಅವರೇ, ಬಿಟ್ಟು ನಿಮ್ಮ ಕಡೆ ಆಯ್ತು ಅಂತಿದ್ದೀರಾ, ನೀವು ಖುಷಿಯಾಗಿರ್ಬೇಕು. ಅದು ಬಿಟ್ಟು ಯಾಕೆ ಈ ರೀತಿ ಡಲ್ ಆಗಿದ್ದೀರಾ? ಏನಾಯ್ತು? ಯಾಕೋ ತಲೆನೋವ್ತಾ ಇದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಸರಿ, ನಾನು ಕಾಫಿ ತರ್ತೀನಿ. ಬಾಗಿನ ಮಗಳ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ ಸಿಸ್ಟರ್. ಅಯ್ಯೋ ದೇವ್ರೆ, ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಬಿ ಪಾಸಿಟಿವ್. ನೋಡು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋ ಥರ ಎಲ್ಲ ಮೈನಸ್ಗಳು ಸೇರಿ ಪ್ಲಸ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಸಿಸ್ಟರ್, ಸದ್ಯಕ್ಕೆ ನಾವು ಮಾಡಬೇಕಾಗಿರೋದು ಅಷ್ಟೇ. ಅಲ್ಲ ಸಿಸ್ಟರ್, ನೀನು ನನಗೆ ಭಯ ಭಯ ಅಂತೀಯ, ನೀನು ನೋಡಿದ್ರೆ ಡೌಟ್ ಪಡ್ತೀಯ. ಡೌಟ್ ಅನ್ನೋದು ಭಯಕ್ಕಿಂತ ಡೇಂಜರಸ್ ಸಿಸ್ಟರ್. ನೋಡ್ತಾ ಇರು, ನಾವು ಹಾಕಿದ ಗಾಳಕ್ಕೆ ಅವಳು ಸಿಕ್ಕೇ ಸಿಗ್ತಾಳೆ. ಆದಷ್ಟು ಬೇಗ ಒಂದು ಒಳ್ಳೆ ಗುಡ್ ನ್ಯೂಸ್ ಬರುತ್ತೆ. ಬಿ ಹ್ಯಾಪಿ, ನೋ ಟೆನ್ಷನ್, ಡೋಂಟ್ ವರಿ. ತಂಡಾಕು ತಂಡಾಕು ಮಾಡ್ತಿದ್ದಾನೆ. ಹೇಳ ಅಳಿಮಯ್ಯ. ಮಾಮ್ಸ್, ಗುಡ್ ನ್ಯೂಸ್, ಹುಡುಗಿ ಫೋಟೋ ಸಿಕ್ತು. ಬೇಗ ಈ ವಿಷಯನ ಮಾಮಗೆ ಹೇಳ್ಬಿಡು. ಹೌದಾ? ಫೋಟೋ ಸಿಕ್ಬಿಡ್ತಾ? ಬೇಗ ಕಳಿಸೋ. ಫೋಟೋ ನನ್ನ ಹತ್ರ ಇಲ್ಲ ಮಾಮ್ಸ್. ನನ್ನ ಫೋನ್ ಸ್ವಿಚ್ ಆಫ್ ಆಗೋದ್ರಲ್ಲಿದೆ, ಚಾರ್ಜ್ ಇಲ್ಲ. ಅಂಡ್ ಕಾರಲ್ಲೂ ಯಾಕೋ ಚಾರ್ಜಿಂಗ್ ಪೋರ್ಟ್ ವರ್ಕ್ ಆಗ್ತಾ ಇಲ್ಲ. ಸೊ ಅವಳಿಗೆ ಡೈರೆಕ್ಟ್ ಆಗಿ ನಿನಗೆ ಕಳ್ಸಕ್ಕೆ ಹೇಳಿದೀನಿ. ಫೋಟೋನ ನಿನಗೆ ಬರುತ್ತೆ, ನೀನೇ ನೋಡು. ಸರಿ ಕಣೋ, ನನಗೆ ಕಳ್ಸೋದಕ್ಕೆ ಕೇಳು. ಆಮೇಲೆ ನೀನು ಬೇಗ ಮನೆಗೆ ಬಾ. ಮನೆಗೆ ಬಂದ ತಕ್ಷಣ ಒಂದು ಟೆಂಗ್ ಎಣ್ಣೆ ಪಾರ್ಟಿ ಮಾಡೋಣ. ಏನೋ ಕೇಳಿಸಿಲ್ಲ. ಹಲೋ ಮಾಮ್ಸ್, ಶಿಟ್, ಈಗಲೇ ಸ್ವಿಚ್ ಆಫ್ ಆಗ್ಬೇಕು. ಅಯ್ಯೋ, ಅವಳು ಫೋಟೋ ಕಡೆಗೂ ನೋಡಕ್ಕಾಗ್ಲಿಲ್ವೇ? ಮಾಂಸ ಹತ್ರ ಇರುತ್ತಲ್ಲ, ಹೋಗಿ ನೋಡಿದ್ರಾಯ್ತು. ಏನಂತಣ? ಅದು ಭಾಗ್ಯನ್ ಮಗಳ ಫೋಟೋ ಎಲ್ಲಿದ್ರು ಹುಡುಕ್ಲೇಬೇಕು ಅಂತ ಆರ್ಡರ್ ಮಾಡಿದ್ಯಲ್ಲ, ಅದನ್ನ ನಾವೊಂದು ಹುಡುಗಿಗೆ ವಹಿಸ್ಕೊಟ್ಟಿದ್ವಿ ನೋಡು. ಅವಳು ಎಷ್ಟು ಫಾಸ್ಟ್ ಇದ್ದಾಳೆ ಅಂದ್ರೆ ಹುಡುಕೇ ಬಿಟ್ಟಿದ್ದಾಳೆ. ಸದ್ಯದಲ್ಲಿ ನನ್ನ ಫೋನಿಗೆ ಕಳಿಸ್ತಾಳೆ. ಅಳಿಮಯ್ಯ ಹೇಳಿದ್ನಂತೆ ಅವಳಿಗೆ. ಇನ್ನೇನು ಬರುತ್ತೆ, ನೋಡ್ತಾ ಇರು. ನೋಡು, ಬಂದೇ ಬಿಡ್ತು. ಬೇಗ ಓಪನ್ ಮಾಡು. ಅವಳ ಮುಖ ನೋಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಓಪನ್ ಆಯ್ತಾ? ಸರಿ ಅಣ್ಣ, ರೀಸ್ಟಾರ್ಟ್ ಮಾಡು. ಅಯ್ಯೋ ದೇವ್ರೆ, ಇದು ಫೋನ್ ಪ್ರಾಬ್ಲಮ್ ಅಲ್ಲ ಸಿಸ್ಟರ್, ನೆಟ್ವರ್ಕ್ ಪ್ರಾಬ್ಲಮ್ಮು. ಲೋಡ್ ಜಾಸ್ತಿಯಾಗಿ ಜಾಮ್ ಆಗಿದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆಗಿಂತ ಜಾಸ್ತಿ ಮೊಬೈಲ್ ಸಂಖ್ಯೆ ಇದೆ. ಕೆಲವರ ಕೈಯಲ್ಲಿ ಪ್ಯಾಂಟ್ ಜೋಬಲ್ಲೊಂದು, ಶರ್ಟ್ ಜೋಬಲ್ಲೊಂದು, ಕೈಯಲ್ಲೊಂದು, ಹಿಂಗೆ ಜಾಮ್ ಆಗದೆ ಇರುತ್ತೆ. ಆ ಟವರ್ ಅದನ್ನ ಎಷ್ಟು ಅಂತ ಸಹಿಸ್ಕೊಳ್ಳುತ್ತೆ ಹೇಳು. ಯಾಕೋ ಓಪನ್ ಆಗೋ ಥರ ಕಾಣ್ತಾ ಇಲ್ವೇ? ಇದು ಸುತ್ತೋದನ್ನು ನೋಡಿ ನನ್ನ ತಲೆ ನಂಗೆ ಸುತ್ತಾ ಇದೆ. ಸಿಸ್ಟರ್, ಒಂದು ಕೆಲಸ ಮಾಡು, ನಿನ್ನ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡು. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜಿಗೆ ಹಾಕಿದ್ದೀನಿ. ಅಯ್ಯೋ ದೇವ್ರ, ಇಂಥ ಸಮಯದಲ್ಲೇ ನಿನ್ನ ಮೊಬೈಲ್ ಕೈ ಕೊಟ್ಬಿಡ್ಬೇಕಾ? ಈ ನೆಟ್ವರ್ಕನ್ನು ಎಲ್ಲಿಂದ ಹುಡ್ಕೋದು ಹೇಳು.
ಭೂಮಿಕಾ ಒಂದು ನಿಮಿಷ ಬಾ ಅಮ್ಮ. ಅಂಕಲ್ ಈ ಮನೆ ವೈಫೈ ವರ್ಕ್ ಆಗ್ತಾ ಇಲ್ವಾ? ಹಾ ಅಂಕಲ್, ಬೆಳಗಿಂದ ವರ್ಕ್ ಆಗ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವತ್ತು ಬಂದು ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಏನ್ ಭೂಮಿಕಾ, ನೀನು ಮೊದಲೇ ಹೇಳೋದಲ್ವಾ? ಸರಿ ಹೋಗ್ಲಿ. ಭೂಮಿಕಾ, ನಿನ್ನ ಮೊಬೈಲಲ್ಲಿ ನೆಟ್ವರ್ಕ್ ವರ್ಕ್ ಆಗ್ತಿದೆ ನೋಡು. ಹಾ ವರ್ಕ್ ಆಗ್ತದೆ. ಅದು ಹೆಲ್ಪ್ ಮಾಡ್ತೀಯಾ? ಹಾ. ಹಾಟ್ಸ್ಪಾಟ್ ಆನ್ ಮಾಡ್ತೀಯಾ? ಶೋರ್ ಅಂಕಲ್. ಮಾಡಿದ್ದೀನಿ. ಕರೆಕ್ಟ್ ಆಯ್ತು. ಥ್ಯಾಂಕ್ಸ್ ಅಮ್ಮ. ಈಗ ಡೌನ್ಲೋಡ್ ಮಾಡ್ತೀನಿ. ಭೂಮಿಕಾ ಇರಮ್ಮ, ಅದು ಕನೆಕ್ಷನ್ ಕಟ್ ಆಗುತ್ತೆ. ಒಂದು ಫೋಟೋ ಡೌನ್ಲೋಡ್ ಮಾಡ್ಕೋಬೇಕು, ಸ್ವಲ್ಪ ಹೊತ್ತಿರು. ಸಾರಿ. ಕಾಫಿ ಬೇಕಾತ್ತೆ? ಬೇಡ.